ಬ್ಯೂಟಿಫುಲ್ ಫ್ಯಾಮಿಲಿ, ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ಸಹ ಹೆಲ್ತಿಂದ ಸ್ವಲ್ಪ ವೀಕ್ ಆಗಿದ್ದೇನೆ. ಸೊ ಅದಕ್ಕೆ ಅಮ್ಮವ್ರ ಮನೆಗೆ ಹೋಗ್ತಾ ಇದ್ದೇನೆ ರೆಸ್ಟ್ ಮಾಡಲಿಕ್ಕೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯವರು ಅತ್ತೆ ಅವ್ರು ಬಂದಿದ್ರು ಬಿಡಲಿಕ್ಕೆ. ಸೊ ನಾವು ಈ ಸತಿ AC ಬುಕ್ ಮಾಡಲಿಲ್ಲ, ನಾರ್ಮಲ್ ಸ್ಲೀಪರೇ ಬುಕ್ ಮಾಡಿದ್ವಿ. ಸೊ ಅದಕ್ಕೆ ಇಷ್ಟು ಡರ್ಟಿ ಆಗಿದೆ, ತುಂಬಾ ಗಲೀಜಾಗಿತ್ತು ಅದು ಸೀಟ್ಸ್ ಆದರೆ. ಸೊ ಇಲ್ಲಿ ಪರಿ ಸ್ವಲ್ಪ ಆಟ ಆಡ್ತಾ ಇದ್ಲು, ಪೂರ ಆಕ್ಟಿವ್ ಇದ್ಲು ಅವಳು. ಅವತ್ತು ತುಂಬ ಆಟ ಆಡ್ತಾ ಇದ್ಲು, ನೋಡಿ ಹೆಂಗ್ ನಗ್ತಾ ಇದ್ದಾಳೆ. ಫುಲ್ ಪೂರ ನಮ್ದು ಜರ್ನಿ ಏನಿತ್ತು ಎಲ್ಲನೇ ಆಕ್ಟಿವ್ ಇದ್ಲು, ತುಂಬಾನೇ ಆಕ್ಟಿವ್ ಇದ್ಲು. ಎಷ್ಟು ಸಹ ಅಳ್ಳಿಲ್ಲ ಆಕಿನ್ನು, ನನಗೆ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ. ಅದೇ ಎಲ್ಲರೂ ನೋಡಿ ಹೇಳ್ತಾ ಇದ್ರು ಎಷ್ಟು ಚಂದ ಮಗು ಇದೆ, ಎಷ್ಟು ಸಹ ಅಳ್ತಾ ಇಲ್ಲ ಏನಿಲ್ಲ. ಅವಳು ಆಟ ಸಾಮಾನ್ಲಿಂದ ಅವಳು ಫುಲ್ ಖುಷಿಯಾಗಿದ್ಲು. ಒಂದು ವಾಟರ್ ಬಾಟಲಿಂದ ಆಡ್ಕೊಂಡ್ಲು, ಒಂದು ಚುನ್ನಿಲಿಂದ ಆಡ್ಕೊಂಡ್ಲು. ಸೊ ರಾತ್ರಿ ಆದರೆ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಸೊ ಅದಕ್ಕೆ ಸೋಲಾಪುರ್ ಬರ್ತಾ ಇತ್ತು. ಮಾರ್ನಿಂಗ್ಗೆ ಎದ್ದೇಳಿದ್ವಲ್ಲ 6 o'clock, ಸೋಲಾಪುರ್ 8 o'clock ಬಂದಿದೆ. ಸೊ ಅದೇ ನಿಮಗೆ ಗ್ಲಿಮ್ಸ್ ತೋರ್ಸೋಣ ಬೆಳಗ್ಗೆದಾದ್ರು ಅಂತ ಕೇಳಿ ಒಂದು ನಾರ್ಮಲ್ ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಆ್ಯಂಡ್ ಫ್ಯಾಮಿಲಿ, ಇದರಲ್ಲಿ ನಾನು ನನ್ನ ಹೆಲ್ತ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೇನೆ. ಆ ವಿಡಿಯೋಸ್ ನಿಮಗೆ ಇದರಲ್ಲಿ ಕಾಣುತ್ತೆ. ಸೊ ಪ್ಲೀಸ್ ಅದನ್ನು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ ಏನು ಇಶ್ಯೂ ಇದೆ, ಈಗ ವಿಡಿಯೋಸ್ ಹೆಂಗೆ ಡಿಲೇ ಆಗ್ತವೆ, ಯಾವಾಗ ಆ್ಯಕ್ಟಿವ್ ಆಗ್ತವೆ ಅಂತ ಪ್ಲೀಸ್ ಒಂದ್ಸತಿ ಸ್ಕಿಪ್ ಮಾಡ್ಲಿಂಗೆ ನೋಡಿ, ಅರ್ಥ ಆಗುತ್ತೆ ನಿಮಗೆ, ಓಕೆನಾ? ಮತ್ತು ನಿಮಗೆ ಇನ್ನು ಮುಂದೆ ಯಾವ ವಿಡಿಯೋಸ್ ಬೇಕು, ಕಾಮಿಡಿನ, ಪ್ರ್ಯಾಂಕ್ ವಿಡಿಯೋಸ, ಯಾವುದಾದ್ರೂ ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. 100% ನಿಮ್ಗೋಸ್ಕರ, ನೀವು ನೋಡ್ಬೇಕು ಅನ್ಕೋತಿದ್ದೀರಲ್ಲ, ಸೊ ನಿಮ್ಗೋಸ್ಕರ ಈಗದಿಂದ ಪ್ರತಿಯೊಂದು ವಿಡಿಯೋನು ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ. ಸೊ ನಿಮಗೆ ಯಾವ ವಿಡಿಯೋ ಬೇಕು ನನಗೆ ಕಮೆಂಟಲ್ಲಿ ಒಂದ್ಸತಿ ಕಮೆಂಟ್ ಮಾಡಿ. ನಿಮಗೆ ಆ ವಿಡಿಯೋ ತಕ್ಷಣವೇ ನಿಮ್ಮ ಹತ್ರ ನೋಟಿಫಿಕೇಷನಲ್ಲಿ ಬರುತ್ತೆ. ಪ್ಲಸ್ ಸೊ ಇಲ್ಲಿ ಬೆಳಗ್ಗೆನೆ ನಾವು ಮಾರ್ನಿಂಗ್ ಸೋಲಾಪುರ್ಗೆ ರೀಚ್ ಆಗಿದ್ವಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ನಿಮ್ಮ ಹತ್ರ ಹಾರ್ಟ್ ಫೆಲ್ಟ್ ಆಗಿ ಒಂದು ಮಾತಾಡಿದ್ದೇನೆ. ಸೊ ಚಿಟ್ ಚಾಟ್ ವಿಡಿಯೋ ಆಗ್ಬೋದು. ಸೊ ಒಂದ್ಸತಿ ಅದನ್ನು ಸ್ಕಿಪ್ ಮಾಡೋದೇ ಕೇಳಿ, ಆ್ಯಂಡ್ ಪ್ಲೀಸ್ ಡೋಂಟ್ ಸ್ಕಿಪ್ ಇಟ್. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿವ್ ಲೈಫ್ ವಿತ್ ಕಲ್ಯಾಣಿ. ಸೊ ಲಾಸ್ಟ್ ಶಾರ್ಟಲ್ಲಿ ನಾನು ನಿಮಗೆ ಹೇಳಿದ್ದೆ ದ್ಯಾಟ್ ಹಾಸ್ಪಿಟಲಿಗೆ ವಿಸಿಟ್ ಮಾಡಿದ್ವಿ. ಐ ಹೋಪ್ ನೀವು ಆ ಶಾರ್ಟ್ ನೋಡಿರ್ಬೋದು. ನಾನು ನಿಮಗೆ ಹೇಳಿದ್ದೆ ಕ್ಲಿಯರಾಗಿ, ಸ್ವಲ್ಪ ಇಂಟರ್ನಲಿ ಇಶ್ಯೂ ಫೇಸ್ ಮಾಡ್ತಾ ಇದ್ದೀನಿ ಅಂತ. 100% ಅಂದ್ಕೊಂಡಿದ್ವಿ ಅದೇ ರೀಸನ್ ಇರಬೇಕು ಅಂಥೇಳಿ. ಬಟ್ ರಿಪೋರ್ಟ್, ಸೋನೋಗ್ರಫಿ ಎಲ್ಲ ಬಂದ ನಂತರ ಗೊತ್ತಾಯಿತು, ಎಸ್ ಪ್ರಾಬ್ಲಮ್ ಅದೇ ಇದೆ. ಬಟ್ ಟ್ಯಾಬ್ಲೆಟ್ಸ್ ಮತ್ತು ರೆಸ್ಟಿಂದ ಕ್ಯೂರ್ ಆಗುತ್ತೆ ಅಂತ ಗೊತ್ತಾಗಿದ್ದ ನಂತರ ಸೊ ನಾವು ಡಿಸೈಡ್ ಮಾಡಿದ್ವಿ, ನಮ್ಮವರು ಮತ್ತು ಎಲ್ಲರೂ ಅತ್ತೆಯವ್ರು ಕಲಿತು ಮನೆಯಲ್ಲಿ ಡಿಸೈಡ್ ಮಾಡಿದ್ವಿ. ಎಲ್ಲ ಟ್ರೀಟ್ಮೆಂಟ್ ಆದ ನಂತರ ಏನು ರೆಸ್ಟ್ ಪೀರಿಯಡ್ ಇರುತ್ತೋ ಅದು ಅಮ್ಮನ ಮನೆಗೆ ಹೋಗಿ ತೆಗಿಯೋಣ, ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ನಿನ್ನೆ ಅಂದರೆ ಪಪ್ಪ ಬಂದು ಸೂರತಿಗೆ ಬಂದಿದ್ದರು. ಸೊ ಅವ್ರು ಬಂದುಬಿಟ್ಟು ನನಗೆ ಬಳ್ಳಾರಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಅವರು. ಮತ್ತು ನಾವು ಅಂದ್ಕೊಂಡ್ವಿ ಒಂದು ದಿವಸ ಡೈಲಿ ಕಂಟಿನ್ಯೂ 24 hours ಜರ್ನಿ ಇರುತ್ತಲ್ಲ, ಸೂರತ್ ಟು ಬಳ್ಳಾರಿ ಕಂಟಿನ್ಯೂ ಆಗುತ್ತೆ. ಬೇಬಿ ಸಹ ಇದ್ದಾಳೆ, ಸ್ವಲ್ಪ ಕ್ರ್ಯಾಂಕಿ ಆಗ್ತಾಳೆ ಅಂಥೇಳಿ ನಾವು ಹಾಲ್ಟ್ ತೊಗೊಂಡ್ವಿ. ಇಲ್ಲಿ ಸೋಲಾಪುರಲ್ಲಿ 1 day ಹಾಲ್ಟ್ ತೊಗೊಂಡ್ವಿ. ಸ್ಯಾಟರ್ಡೇ ನೈಟ್ 8 o'clock ಟ್ರೈನ್ ಇತ್ತು ನಮಗೆ ಸೂರತಿಂದ ಸೋಲಾಪುರಿಗೆ. ಸ್ಯಾಟರ್ಡೇ ನೈಟ್ 8 o'clock ಹತ್ತಿದ್ರೆ ಬೆಳಗ್ಗೆ 8 o'clock, ಸಂಡೇ 8 o'clock ನಾವು ರೀಚ್ ಆದ್ವಿ ಸೋಲಾಪುರಿಗೆ. ಸೊ ನಮ್ಮ ಜೊತೆ ಅಜ್ಜಿ ಸಹ ಇದ್ದರು. ಅಜ್ಜಿಗೆ ಅವ್ರ ಮನೆಗೆ ಬಿಟ್ಟು ನಾವಿಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಬಂದಿದ್ವಿ, ಅಂದರೆ ನಮ್ಮ ಮಮ್ಮಿಯವ್ರ ಅಕ್ಕನ ಮನೆಗೆ ಬಂದಿದ್ವಿ. ಸೊ ಇಲ್ಲಿ ಬಂದು ಸಂಡೇ ಬೆಳಗ್ಗೆ 8 o'clock ಬಂದಿದ್ವಿ ಇಲ್ಲಿಗೆ. ದೆನ್ ಸಂಡೇ ನೈಟ್ 11:30 ಸೋಲಾಪುರಿಂದ ಬಳ್ಳಾರಿಗೆ ನಮಗೆ ಟ್ರೈನ್ ಇದೆ. ಸೊ ಎಲ್ಲರೂ ಕೇಳ್ಬೋದು ಏನು ಇಶ್ಯೂ ಆಗಿದೆ ಅಂತ. ಇಂಟರ್ನಲಿ ವಿಮೆನ್ಸ್ ಬಂದುಬಿಟ್ಟು ಇಂಟರ್ನಲಿ ತುಂಬಾ ಇಶ್ಯೂಸ್ ಫೇಸ್ ಮಾಡ್ತಾರೆ. ಆಫ್ಟರ್ ಡೆಲಿವರಿ ಐ ಥಾಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್, ಬಟ್ ಇನ್ ವುಮೆನ್ಸ್ ನಥಿಂಗ್ ವಿಲ್ ಬಿ ಫೈನ್. ಏನಾದರೂ ಒಂದು ಇಶ್ಯೂ ಇರ್ತದೆ, ಅದು ನಮಗೆ ಬೇಗ ಗೊತ್ತಾಗೋದಿಲ್ಲ ಅಷ್ಟೇ.
ನಾವು ಏನೋ ಒಂದು ಸಿಂಪ್ಟಮ್ಸಿಂದ ಸ್ಟಾರ್ಟ್ ಆಗುತ್ತೆ, ಒಂದು ಹೆಡ್ ಪೇನೋ, ಒಂದು ಸ್ಟಮಕ್ ಪೇನೋ, ಒಂದು ಬಾಡಿ ಪೇನೋ, ಒಂದು ಲೆಗ್ ಪೇನೋ, ಏನೋ ಒಂದಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಅದು. ಸೊ ನಾವು ಅಂದ್ಕೊಂಡ್ವಿ ಎಲ್ಲ ನಾರ್ಮಲ್, ಬಟ್ ಆ ಹಸ್ಬೆಂಡ್ಗೆ ಗೊತ್ತಾಯಿತು ದಟ್ ಇಟ್ ಇಸಂಟ್ ಅ ನಾರ್ಮಲ್ ಥಿಂಗ್. ಒಂದ್ಸತಿ ಮನೆ ಹತ್ರ ಕ್ಲಿನಿಕ್ ಹತ್ರ ಹೋಗಿದ್ವಿ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿವಿ, ಬಟ್ ಕ್ಯೂರ್ ಆಗ್ತಾ ಇಲ್ಲ ಅಂತ. ನಂತರ ಅತ್ತೆಯವರು ನಮ್ಮ ಮನೆಯವರು ಅಂದರು, ಹೋಗಿ ಒಂದ್ಸತಿ ಒಳ್ಳೆ ದೊಡ್ಡ ಹಾಸ್ಪಿಟಲ್ಗೆ ತೋರಿಸೋಣ ಅಂತ. ಅಲ್ಲಿ ಸೂರತ್ತಲ್ಲಿ ಫೇಮಸ್ ಹಾಸ್ಪಿಟಲ್ ಇದೆ, ಕಿರಣ್ ಹಾಸ್ಪಿಟಲ್ ಅಂತ. ಅಲ್ಲಿ ಹೋಗಿ ತೋರಿಸಿದ್ರೆ ದೆನ್ ಸೋನೋಗ್ರಾಫೀಸ್ ಮಾಡಿ ದೆನ್ ಪ್ರಾಬ್ಲಮ್ ಗೊತ್ತಾಯಿತು. ಸೊ ಅದಕ್ಕೆ ಅಮ್ಮನ ಮನೆಗೆ ಹೋದರೆ ಸ್ವಲ್ಪ ಫ್ರೀನೆಸ್ ಅನ್ನೋದು ಇರುತ್ತೆ, ಅಷ್ಟು ಟೆನ್ಷನ್ಸ್ ಇರೋದಿಲ್ಲ. ಸೊ ಅದಕ್ಕೆ ಅಂದ್ಕೊಂಡೆ ಇಟ್ಸ್ ಅ ಲಾಂಗ್ ಪೀರಿಯಡ್ ನಮ್ಮ ಮನೆಯವ್ರ ಹತ್ರ ದೂರ ಅಂದರೆ ಈಗ ಪ್ರಾಬ್ಲಮ್ ಇದೆಯಲ್ಲ. ಸೊ ಅದಕ್ಕಾಗಿ ನಿಮಗೆ ಅನಿಸ್ಬೋದು ಏನು ಪ್ರಾಬ್ಲಮ್, ಚೆನ್ನಾಗಿದೆಯಲ್ಲ ಅಂತಂದು. ಬಟ್ ಇಂಟರ್ನಲಿ ಫೇಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಮುಖದ ಮೇಲೆ ತೋರಿಸ್ತಾ ಇಲ್ಲ ನಾನು. ಎಕ್ಸ್ಟರ್ನಲಿ ವುಮೆನ್ಸ್ ಫೇಸ್ ಮಾಡ್ತಾರೆ, ಏನಂದರೆ ಆಫ್ಟರ್ ಡೆಲಿವರಿ ದೇ ಫೇಸ್ ಹೇರ್ ಫಾಲ್, ಆ್ಯಕ್ನೆ ತುಂಬಾ ಇರ್ತವೆ. ಅದು ಬರುತ್ತೆ, ನಮಗೆ ಗೊತ್ತಾಗುತ್ತೆ ಶಿ ಈಸ್ ಫೇಸಿಂಗ್. ನೀವು ಅನ್ಬೋದು ಇಷ್ಟು ಚೆನ್ನಾಗಿ ಕುತ್ಕೊಂಡಿದೆಯಾ, ಮಾತಾಡ್ತಿದೆಯಾ, ವ್ಲಾಗ್ಸ್ದಲ್ಲಿ ಇದೆಯಾ, ಬಟ್ ಇಂಟರ್ನಲ್ಲಿ ಫೇಸ್ ಮಾಡೋದು ಯಾರಿಗೆ ಗೊತ್ತಾಗೋದಿಲ್ಲಲ್ಲ. ಇಂಟರ್ನಲ್ಲಿ ಏನಿದೆ ಅದು ಒಳಗಡೆ ಇರುತ್ತೆ, ಮುಖದ ಮೇಲೆ ಕಾಣೋದಿಲ್ಲ. ಸೊ ಈಗ ನಾನು ಡಲ್ಲಾಗಿದ್ದೇನೆ ಅಂದರೆ ಅಪ್ಪ ನೋಡ್ತಾರೆ, ಅಮ್ಮ ನೋಡ್ತಾರೆ, ನಮ್ಮ ಮನೆಯವರು ನೋಡ್ತಾ ಇರ್ತಾರೆ. ಹಿಂಗಿದ್ರೆ ಅವ್ರಿಗೆ ಸಹ ಮೂಡ್ ಆಫ್ ಆಗುತ್ತಲ್ಲ ಅಂದ್ಕೇಳಿ ಅದಕ್ಕೆ ಸುಮ್ಮನೆ ಇದ್ದೆ. ಸೊ ಇಟ್ಸ್ ಬೀನ್ ಅ ಮಂತ್, ಆಗ್ತಾನೆ ಇದೆ ಪ್ರಾಬ್ಲಮ್. ಸೊ ಅದಕ್ಕಾಗಿ ಎಲ್ಲ ಸಾಲ್ವ್ ಮಾಡೋಣ ಅಂದ್ಕೇಳಿ, ಎಲ್ಲ ನೋಡ್ಕೊಳ್ಳೋಣ ಅಂದ್ಕೇಳಿ ಅಮ್ಮನ ಮನೆಗೆ ಬಂದಿದ್ದೆ. ಟ್ರೀಟ್ಮೆಂಟ್ ಎಲ್ಲ ಅಲ್ಲೇ ಆಯಿತು, ಅತ್ತೆಯವ್ರ ಮನೆಯಲ್ಲೇ ಎಲ್ಲ ಟ್ರೀಟ್ಮೆಂಟ್ ಆಯಿತು. ಸೊ ಏನಿದೆ ರೆಸ್ಟ್ ಪೀರಿಯಡ್ ಅನ್ನೋದು ಅಮ್ಮನ ಮನೆಯಲ್ಲೇ ತೆಗಲಿಕ್ಕೆ ಬಂದಿದ್ದೇನೆ. ಸೊ ಇಲ್ಲಿಂದ ವ್ಲಾಗ್ಸ್ ನಿಮಗೆ ಬಳ್ಳಾರಿ ಅಮ್ಮನ ಮನೆಯಲ್ಲಿ ಇರ್ತವೆ. ಟ್ರೈ ಮಾಡ್ತೇನೆ ವ್ಲಾಗ್ಸ್, ಪ್ರ್ಯಾಂಕ್ ವಿಡಿಯೋಸ್, ಕಾಮಿಡಿ ವಿಡಿಯೋಸ್. ತಂಗಿ ಸಹ ಇದ್ದಾಳಲ್ಲ, ಈಗ ಅಪ್ಪ ಸಹ ಸಪೋರ್ಟ್ ಇದ್ದಾರೆ, ಎಲ್ಲ ಮಾಡಿ ತೋರಿಸ್ತೇನೆ ನಿಮಗೆ. ಓಕೆನಾ? ಜಸ್ಟ್ ಸ್ಟೇ ಟ್ಯೂನ್. ಸ್ವಲ್ಪ ವೀಡಿಯೋಸ್ ಲೇಟ್ ಆದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಹೆಲ್ತ್ ತುಂಬಾ ಸರಿ ಇಲ್ಲ, ತುಂಬಾ ಆಗ್ತಿಲ್ಲ. ಬಟ್ ಇದೊಂದು ನನಗೆ ಇಂಟ್ರೆಸ್ಟ್ ಇದೆ, ಯೂಟ್ಯೂಬ್ ಅಂದರೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ತುಂಬ ಜನ ಕಾಮೆಂಟ್ಸಲ್ಲಿ ಕೇಳ್ತಾಯಿದ್ರು, ನೀವು ಅಂಬಾಜಿ ಬ್ಲಾಗಲ್ಲಿ ನಮಗೆ ಹೇಳಿದ್ರಲ್ಲ ಹಿಂದಿಯಲ್ಲಿ ಮಾತಾಡ್ತೀರಂತ, ಏಕೆ ಮಾತಾಡಲಿಲ್ಲ ಅಂತಂದು. ಸೊ ರೀಸನ್ ಏನಂದರೆ, ನಾವು ಯೂಟ್ಯೂಬ್ ಯಾವಾಗ ಅದು ಪ್ರಾಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿ ನಮಗೊಂದು ಆಪ್ಷನ್ ಇರುತ್ತೆ, ಏನಂತ, ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್. ನಿಮ್ಮ ಚಾನಲ್ ಪರ್ಟಿಕ್ಯುಲರ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ಕೇಳಿ ನಮಗೆ ಒಂದು ಆಪ್ಷನ್ ಇರುತ್ತೆ. ಸೊ ಅದರಲ್ಲಿ ನಾವು ಚೂಸ್ ಮಾಡಿದ ಆಪ್ಷನ್ ನಂತರ ನಮಗೆ ಕೀವರ್ಡ್ಸಿಂದ ರೀಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ನಾ ಅಲ್ಲಿಗೆ ಸಹ ಟ್ರೈ ಮಾಡಿದೆ, ಮೇಲ್ ಹಾಕಿದೆ, ರಿಕ್ವೆಸ್ಟ್ ಇಟ್ಟೆ, ಮಾಡ್ಬೋದು ಅಂದ್ಕೊಳ್ಳಿ. ಇಲ್ಲಿ ನಾನು ಗುಜರಾತ್, ನಂದು 90% ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅಷ್ಟು ಸಹ ಇಲ್ಲಕ್ಕೆ ನಾವು 1K 2K ಸಬ್ಸ್ಕ್ರೈಬರ್ಸ್ ಇಲ್ಲ, ಇದ್ದಿದ್ರಲ್ಲಿ ಖುಷಿ ಇದ್ದೇನೆ. ಸೊ ಆಗ್ತಾ ಇದ್ದಾರೆ, ದಿನಕ್ಕೆ ಆಗ್ತಾ ಇದ್ದಾರೆ ಅವ್ರು ಸಹ. ಅದು ಸಹ ಸ್ಲೋಸ್ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಲ್ಲ. ಸೊ ಅದಕ್ಕೆ ಅವರು 90% ಬಂದ್ಬಿಟ್ಟು ಕರ್ನಾಟಕ ಅಂದರೆ ಕನ್ನಡ, ತೆಲುಗು ಅವರು ಅರ್ಥ ಮಾಡ್ಕೋತಾರೆ. 10% ಅಷ್ಟೇ ಹಿಂದಿ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡಿದೆ, ಪರ್ಸ್ನಲಿ ನಮ್ಮ ಮನೆ ಹತ್ರ ಸಹ ಇದ್ದಾರೆ, ಅವ್ರ ಹತ್ರ ಸಹ ಮಾತಾಡಿದರೆ ಅವ್ರು ಅಂದ್ಕೊಂಡ್ರು, ಅರೆ ನಮಗೋಸ್ಕರ ನೀವೇನು ಟೈಟಲ್ ನಿಮ್ಮದು ಸ್ಪೀಕಿಂಗ್ ಲ್ಯಾಂಗ್ವೇಜ್ ಏನಿದೆ ಅದೇನು ಚೇಂಜ್ ಮಾಡಬೇಡಿ, ನಾವು ಸಬ್ ಟೈಟಲ್ಸನ್ನು ಅದು ಇದು ಹಾಕ್ಕೊಂಡು ನಾವು ನೋಡ್ತೇವೆ, ಇಂಟ್ರೆಸ್ಟ್ ಇದೆ ನೋಡ್ತೇವೆ, ನಾವು ಸಹ ಕನ್ನಡ ಕಲಿತೇವೆ ಅಂತ ಅಂದ ನಂತರ. ಸೊ ಆಗ ನಾವು ಡಿಸೈಡ್ ಮಾಡಿದ್ದೇನೆಂದರೆ, ನಮ್ಮದು ಲ್ಯಾಂಗ್ವೇಜ್ ಏನಿದೆ ಕನ್ನಡ, ಅದೇ ಮಾತಾಡ್ತೀನಿ. ಒಬ್ಬೊಬ್ಬರಿಗೆ ಕಾಮೆಂಟ್ಸಲ್ಲಿ ನಾನು ರಿಪ್ಲೈ ಮಾಡೋ ಬದಲು ಈ ಥರ ವೀಡಿಯೋದಲ್ಲಿ ನಾನು ಹೇಳಬೇಕಂತ ಅಂದ್ಕೊಂಡೆ. ಸೊ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ಹಂಗೆ ಅಂದಿದ್ದಕ್ಕೋಸ್ಕರ ನನ್ನ ಕ್ಷಮಿಸಿ. ಯಾಕಂದರೆ ನಿಮಗೆ ಹಿಂದಿಯಲ್ಲಿ ಒಂದು ಶಾರ್ಟ್ ಬಂದಿರ್ಬೋದು, ನಂತರ ಹೇಳಿದರು ಬೇಡ ಹಿಂದಿಯಲ್ಲಿ ಬೇಡ, ನಾ ಕನ್ನಡದಲ್ಲೇ ಮಾತಾಡು, ಯಾಕಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವರು ಸಹ ಓಕೆ ಅಂದರು. ಸೊ ಸ್ಟೇ ಟ್ಯೂನ್ for only Kannada videos. Okay, from now onwards every video will be in Kannada language. ಹೇಳಿ
ಸೊ ಕನ್ನಡದಲ್ಲಿ ಮಾತಾಡೋಣ. ಸೊ ಈಗ ಏನಂದರೆ ಇದು ಬಂದುಬಿಟ್ಟು ಟ್ರಾವೆಲ್ ವ್ಲಾಗ್ ಇರುತ್ತೆ. ಸೊ ಟ್ರಾವೆಲ್ ವ್ಲಾಗಲ್ಲಿ ಸ್ವಲ್ಪ ಚಿಟ್ ಚಾಟ್ ವಿಡಿಯೋ ಅಂತ ನನ್ನ ಇಂಟರ್ನಲಿ ಇಶ್ಯೂ ಏನಿದೆ, ನಾನು ನಿಮಗೆ ಹೇಳ್ಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಬೋರ್ ಆಗಬೇಡಿ ಈ ವಿಡಿಯೋ ನೋಡಿ, ಯಾಕಂದರೆ ನಾನು ನಿಮಗೆ ಏನಿದೆ ಅದು ಹೇಳ್ತೀನಿ. ನೀವು ಸಹ ನನ್ನ ಫ್ಯಾಮ್ಲಿ ಅಲ್ಲ, ನನ್ನ ಫ್ಯಾಮ್ಲಿ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ರೆಸ್ಟ್ ನಥಿಂಗ್. ಓಕೆ, ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಮಳೆಯಿಂದ ನಿಮಗೆ ಒಬ್ಬೊಬ್ಬರಿಗೆ ತುಂಬಾ ತೊಂದರೆ ಆಗ್ತಾ ಇರಬೇಕು. ಬಟ್ ಬಿ ಸೇಫ್. ಹೆಚ್ಚು ನೀರಿರೋ ಜಾಸ್ತಿ ಹೋಗಬೇಡಿ. ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದ್ದೀವಿ ಲೋನಾವ್ಲಾ ಖಂಡಾಲ ಹತ್ರ ಸಹ. ನೀವು ಅನ್ಬೋದು ಯಾಕೆ ಟ್ರಾವೆಲ್ ಬ್ಲಾಗಲ್ಲಿ ಲೋನಾವ್ಲಾ ಖಂಡಾಲ ತೋರಿಸಿಲ್ಲ ಅಂದರೆ, ಆ್ಯಕ್ಚುಲಿ ನಮ್ಮದು ನೈಟ್ ಜರ್ನಿ ಇತ್ತಲ್ಲ. ಸೊ 2 o'clock 3 o'clockಗೆ ಖಂಡಾಲ ಲೋನಾವ್ಲಾ ಬಂದರೆ ಅಲ್ಲಿ ಏನೂ ಸಹ ಕಾಣೋದಿಲ್ಲ. ಸೊ ಅದಕ್ಕೆ ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ. ಅದೆಲ್ಲ ಗ್ಲಿಮ್ಸ್ ನೀವು ಲಾಸ್ಟ್ ತುಳಜಾಪುರ್ ವಿಡಿಯೋ ಅಲ್ಲಿ ನೋಡಿದ್ದೀರಾ, ಎಲ್ಲ ತೋರಿಸಿದ್ದೇನೆ. ಸೊ ರೀಸೆಂಟಾಗಿ ಇನ್ಫ್ಲೂಯೆನ್ಸರ್ ಗೊತ್ತಾಯ್ತಲ್ಲ ನಿಮಗೆ, ಅವ್ರದ್ದು ಸಹ ಡೆತ್ ಆಯಿತು ಅಂತ. ಸೊ ಅದಕ್ಕೆ ಇಲ್ಲಿ ಜಾಸ್ತಿ ನೀರಿದ್ದಿದ್ದ ಹತ್ರ ಹೋಗಬೇಡಿ, ಎಷ್ಟಾದರೆ ಅಷ್ಟು ಮಳೆಯಲ್ಲಿ ಹೋಗಬೇಡಿ, ಅವಾಯ್ಡ್ ಮಾಡಿ. ಯಾಕಂದರೆ ಈಗ ಬೇಬೀಸ್ ಸಹ ಇರ್ತವೆ, ಅವ್ರಿಗೆ ಸಹ ತೊಂದರೆ ಆಗುತ್ತೆ. ಸೊ ಪ್ಲೀಸ್ ಬಿ ಹೆಲ್ದಿ, ಸ್ಟೇ ಹೆಲ್ದಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಹ್ಯಾವ್ ಅ ಗ್ರೇಟ್ ಡೇ. ಇದು ಬಂದ್ಬಿಟ್ಟು ಇನ್ನೂ ಎಂಡಿಂಗ್ ಇಲ್ಲ, ಎಂಡಿಂಗ್ ನಂತರ ಕೊಡ್ತೇನೆ ನಾನು. ಸೊ ನಂತರ ಅಮ್ಮನ ಮನೆಗೆ ಹೋಗ್ತೀನಿ, ಅವ್ರ ರಿಯಾಕ್ಷನ್ ಸಹ ತೋರಿಸ್ತೇನೆ, ಅಮ್ಮನ ಸಹ ತೋರಿಸ್ತೇನೆ. ಸೊ ಈಗ ನಾನೆಲ್ಲ ವೀಡಿಯೋಸಲ್ಲಿ ಅಮ್ಮ, ತಂಗಿ, ಅಪ್ಪ ಎಲ್ಲರೂ ಬರ್ತಾರೆ. ಸೊ ಇಲ್ಲಿ ಸ್ಟೇಷನ್ ಸೊಲಾಪುರ್ ಸ್ಟೇಷನ್ಗೆ ಬಂದಿದ್ವಿ ನಾವು 11 o'clockಗೆ. ಟ್ರೈನ್ 11:30 ಇದೆ ಅಂತ 11ಗೆ ಬಂದಿದೆ. ಬಟ್ ಟ್ರೈನ್ ಬಂದಿದೆ ನಮಗೆ 12:30ಗೆ. ಸೊ 1.5 ನಾವು ಅಲ್ಲೇ ಸುಮ್ಮನೆ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಬೇಟಾ. And friends, that's it for the video. Please don't forget to like, share and comment. ನಿಮ್ಮ ಲೈಕ್, ಶೇರ್ ಮತ್ತು ಕಾಮೆಂಟ್, ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ನೋಡಿ, ಎಂಜಾಯ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಸಹ ಮಾಡಿ ನಿಮಗೆ ಎಂಥ ವಿಡಿಯೋ ಬೇಕು ಅಂತ. ಓಕೆನಾ? ಇಲ್ಲಿ ಬೆಳಗ್ಗೆನೆ ನಾವು 8:20ಗೆ ರೀಚ್ ಆದ್ವಿ. ಸೊ ಅಮ್ಮನ ರಿಯಾಕ್ಷನ್ ನಾನು ತೋರಿಸ್ಲಿಕ್ಕಾಗಲಿಲ್ಲ, ಯಾಕಂದರೆ ಇಟ್ ವಾಸ್ ಅ ವೆರಿ ಎಮೋಷ್ನಲ್ ಮೂಮೆಂಟ್ ಫಾರ್ ಅಸ್. ಸೊ ಅದಕ್ಕೆ ತೋರಿಸ್ಲಿಕ್ಕಾಗಲಿಲ್ಲ. ಸೊ ನೆಕ್ಸ್ಟಿಂದ ನಿಮಗೆ ಯಾವ ವಿಡಿಯೋಸ್ ಬೇಕು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಹೆಲ್ತನ್ನು ನೋಡ್ಕೊಡಿ. ಪ್ಲೀಸ್ ಬಿ ಸೇಫ್. ಜಾಸ್ತಿ ನೀರಿದ್ದ ಹತ್ರ ಹೋಗಬೇಡಿ, ಮನೆಯಲ್ಲೇ ಎಷ್ಟಾದರೂ ಮನೆಯಲ್ಲೇ ಇರಿ. ಸೊ ಪ್ಲೀಸ್ ಬಿ ಸೇಫ್. ಥ್ಯಾಂಕ್ ಯು. ಸ್ಟೇ ಹೆಲ್ದಿ.